ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಟೈಮು 5:30 ಆಗಿದೆ. ಸೊ ನನ್ನ ಕೆಲಸ ಇವಾಗಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಫಸ್ಟ್ ಕೆಲಸ ಮಾಡೋದೇ ಬಟ್ಟೆ ತೆಗೆಯೋದು. ಬೆಳಗ್ಗೆ ವಾಶ್ ಮಾಡಿ ಹಾಕಿರ್ತೀನಿ, ಸಂಜೆ ಅಷ್ಟೊತ್ತಿಗೆ ಒಣಗಿರ್ತವೆ. ಇವಾಗ ತೆಗಿತೀನಿ. ಒಣಗದೇ ಇದ್ದರೂ ತೆಗೆದು ಒಳಗೆ ಹಾಕ್ತೀನಿ. ನೈಟ್ ನಾನು ಬಿಡಲ್ಲ ಜಾಸ್ತಿ. ಸೊ ಇವಾಗ ಬಟ್ಟೆನೆಲ್ಲ ಮಡಚಿ ಇಟ್ಟು ನೆಕ್ಸ್ಟು ಕಸ ಗುಡಿಸ್ಬೇಕು. ನಾನು ಫಸ್ಟ್ ಟೈಮ್ ನನ್ನ ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದುವರೆಗೂ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸುಮ್ಮನೆ ನಾನು ಬ್ಯುಸಿ ಇರ್ತೀನಿ, ನಂಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಅದಕ್ಕಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿರಿ, ಇವಾಗ ನಾನು ಕಸ ಗುಡಿಸಿ ದೀಪ ಹಚ್ಚಿ ಬಾಗಿಲಿಗೆ ಕೂಡ ಊದ್ಬತ್ತಿ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇಂಡಕ್ಷನ್ ಸ್ಟವಲ್ಲಿ ಟೀ ಇಟ್ಟಿದ್ದೀನಿ. ಟೀ ಕುಡಿಬೇಕು ಇವಾಗ. ಸೊ ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನನ್ನ ವಿಡಿಯೋ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ನೋಡ್ರಿ, ಅವ್ರ ಪಪ್ಪಂದು ಸ್ಕೂಲ್ ಮುಗಿದ್ಮೇಲೆ ಅವ್ರ ಪಪ್ಪನ್ನ ಅಂಗಡಿ ಕರ್ಕೊಂಡು ಹೋಗಿದ್ದ. ಇಲ್ಲ ಲಾಲಿಪಾಪ್ ತಗೊಂಡು ಬಂದು ತಿನ್ನಕತ್ತಾನ. ಹಾಯ್ ಹೇಳು, ಹೇಳ ಹಾಯ್ ಹೇಳು, ಅಲ್ಲಿ ಹೇಳು, ಹಾಯ್ ಹೇಳು, ಹಾಯ್ ಹೇಳು, ನೀಟಾಗಿ ಹೇಳ್ತೀನಿ, ಹೇಳು, ಹಾಯ್ ಮಾಡು. ಮಾಡೋದು ಮಾಡೋದು ಹಾಯ್ ಮಾಡು. ಎಲ್ಲಿ ಕಾಣೋದೇ ಇಲ್ಲ ನಿಮ್ಮ ಕೈ. ಹಾಯ್ ನೀಟಾಗಿ ಹೇಳ, ಹಾಯ್. ನೀನು ಬಾಯ್ ಅಂತ ಹಾಗೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ. ಮತ್ತೆ ಮಧ್ಯಾಹ್ನಕ್ಕೆ ನಾನು ಅವರೆಕಾಳು ಸಾಂಬಾರು ಮಾಡಿದ್ದೆ. ರೈಸ್ ಅವರೆಕಾಳು ಸಾಂಬಾರು ಮಾಡಿ ಮತ್ತೆ ಅನ್ನ ಮಾಡಿದ್ದೆ. ಫ್ರೆಂಡ್ಸ್, ಇವಾಗ ಟೀ ರೆಡಿ ಆಗಿದೆ. ಟೀ ಕುಡಿಬೇಕು ಇವಾಗ. ಟೇಕ್ ಯುವರ್ ಟೀ. ಥ್ಯಾಂಕ್ ಯು. ಫ್ರೆಂಡ್ಸ್, ಅವರು ಪೇಪರ್ ಓದ್ತಾ ಅಲ್ಲೇ ಟೀ ಕುಡಿತಾ ಇದ್ದಾರೆ. ನಾನಿಲ್ಲಿ ಟಿವಿ ನೋಡ್ತಾ ಟೀ ಕುಡಿತಾ ಇದ್ದೀನಿ. ನಾನು ಟೀ ಕುಡಿದ್ಮೇಲೆ ಹಾಲು ಕಾಸ್ತೀನಿ. ಹಾಲು ಬಿಸಿ ಮಾಡಿ ಅವನಿಗೂ ಪಾಪುಗೆ ಹಾಲು ಕುಡಿಸ್ತೀನಿ, ಟೀ ಕುಡಿಸಲ್ಲ. ಹಾಗೆ ನಾನು ಅವನಿಗೆ ಹಾಲಲ್ಲಿ ಏನು ಮಿಕ್ಸ್ ಮಾಡ್ತೀನಿ ಅಂತ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. DXN ಪೌಡರು ಮತ್ತು ಕೊಕೋಜಿ ಪೌಡರು, ಸ್ವಲ್ಪ ಬೂಸ್ಟ್ ಮತ್ತು ಸಕ್ಕರೆ ಹಾಕಿ ಅವನಿಗೆ ಕುಡಿಸ್ತೀನಿ. ನೆಕ್ಸ್ಟ್ ಅವನಿಗೆ ಹಾಲು ಕುಡಿಸಿ ಆದಮೇಲೆ ಸಾಂಬಾರನ್ನ ಬಿಸಿ ಮಾಡ್ತೀನಿ ನಾನು. ಇದು ನನ್ನ ರೆಗ್ಯುಲರ್ ರೊಟೀನು. ಸೊ ಟೀ ಅದು ಕುಡ್ದು ಎಲ್ಲ ಆದಮೇಲೆ ಸಾಂಬಾರು ಇದ್ದರೆ ಸಾಂಬಾರು ಬಿಸಿ ಮಾಡೋದು. ಸಾಂಬಾರು ಖಾಲಿ ಆಗಿತ್ತು ಅಂತ ಹೇಳಿದ್ರೆ ಸಾಂಬಾರು ಮಾಡ್ತೀನಿ ನೈಟು. ಹಾಗೆ ನೆಕ್ಸ್ಟು ಹಾಲು ಬಂತು. ಇವಾಗ ಹಾಲು ಕಾಸ್ತಾ ಇದ್ದೀನಿ. ಹಾಲನ್ನ ನಾನು ಡೈಲಿ ಸೋಸ್ಕೋತೀನಿ. ನೀವು ಕೂಡ ಅಷ್ಟೇ, ಎಲ್ಲೇ ಹಾಲು ತೊಗೊಂಡ್ರು ಫಸ್ಟು ಸೋಸಿನೇ ಆಮೇಲೆ ಕಾಸ್ರಿ. ಹಾಗೆ ನಮಗೆ ಪಾಕೆಟ್ ಹಾಲು ಇಷ್ಟ ಆಗಲ್ಲ. ನಾವು ಎಷ್ಟೇ ದೂರ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಡೈರಿಲಿ ತೊಗೋತೀವಿ. ಇಲ್ಲ ಅಂತಂದರೆ ಯಾರ್ದಾದ್ರೂ ಮನೇಲಿ ಅನುಕೂಲ ಇದ್ದರೆ ಅವ್ರಿಗೆ ಹೇಳ್ತೀವಿ. ಸೊ ಪ್ಯಾಕೆಟ್ ಹಾಲು ನಮಗೆ ಇಷ್ಟ ಆಗಲ್ಲ. ಸೊ ಇವಾಗ ಹಾಲು ಕಾಯೋದಕ್ಕಿಟ್ಟು ನಾನು ಪಾಪು ಜೊತೆ ಸ್ವಲ್ಪ ABCD ಅವನಿಗೆ ಹೇಳ್ಕೊಡೋದು, ಆಟ ಆಡ್ತೀನಿ. ಮತ್ತು ನನಗೆ ಹಾಲು ಉಕ್ಕುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಟೈಮ್ ಸೆಟ್ ಮಾಡಿ ಬಂದಿರ್ತೀನಿ, ಅದು ಆಟೋಮೆಟಿಕ್ಕಾಗಿ ಆಫ್ ಆಗಿರುತ್ತೆ. ಹಾಗೆ ನಾನು ತುಂಬ ಕಡಿಮೆ, ನಾನು ಹಾಲು ಉಕ್ಸಿರೋದಂತೂ ಇಲ್ಲವೇ ಇಲ್ಲ. ನಾನು ಗ್ಯಾಸ್ ಮೇಲೆ ಕಾಸೋದಾದರೆ ಅಲ್ಲಿ ನಿಂತಿದ್ದು ನಾನು ಹಾಲು ಕಾಸಿ ನೆಕ್ಸ್ಟ್ ಆಮೇಲೆ ಅಡುಗೆ ಮನೆಯಿಂದ ಹೊರಗಡೆ ಬರೋದು. ಸೊ ನಾನು ಹಾಲಿಟ್ಟು ಸೀಸೋದು ಮತ್ತು ಉಕ್ಸೋದು ಮಾಡೇ ಇಲ್ಲ. ಫ್ರೆಂಡ್ಸ್, ಇವಾಗ ಟೈಮು 9 ಗಂಟೆ. ಸೊ ಅವನು ಪಾಪುಗೆ ಫಸ್ಟ್ ಊಟ ಮಾಡಿಸಿ ನಾನು ಊಟ ಮಾಡಿ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ನಾನು ಮೊದಲಿಗೆ ಪಾತ್ರೆನೆಲ್ಲ ತೊಳ್ಕೊಂಡು ಬಿಡ್ತೀನಿ.
ಸೊ ಪಾತ್ರೆ ತೊಳ್ಕೊಂಡು ಮತ್ತೆ ಸಾಂಬಾರು ಗಿಂಬಾರು ಸ್ವಲ್ಪ ಕಡಿಮೆ ಆಗಿದ್ದರೆ ಅದನ್ನು ಬೇರೆ ಪಾತ್ರೆಗೆ ತೆಗೆದು ಅದನ್ನು ಬಿಸಿ ಮಾಡಿ ಮತ್ತು ನಾನು ಎಲ್ಲ ಪಾತ್ರೆನ ತೊಳೆದಿಟ್ಟಿರ್ತೀನಿ. ಆಮೇಲೆ ತೊಳೆದಿಟ್ಟ ಮೇಲೆ ನೆಕ್ಸ್ಟ್ ಆಮೇಲೆ ಎಲ್ಲ ಒರೆಸ್ತೀನಿ. ಫ್ರೆಂಡ್ಸ್, ಇವಾಗ ಪಾತ್ರೆನೆಲ್ಲ ತೊಳೆದು ನಾನು 10 ನಿಮಿಷ ಬಿಟ್ಟಿದ್ದೆ. ಅವೆಲ್ಲ ನೀರೆಲ್ಲ ಇಳಿದ್ಮೇಲೆ ಮತ್ತೆ ನಾನು ಸ್ಟ್ಯಾಂಡಿಗೆ ಪಾತ್ರೆ ಸ್ಟ್ಯಾಂಡಿಗೆ ಇಟ್ಟಿದ್ದೀನಿ. ಮತ್ತು ಇವಾಗ ಒರೆಸ್ತಾ ಇದ್ದೀನಿ. ಇವಾಗ ನಾನು ಎಲ್ಲ ಕ್ಲೀನ್ ಆದಮೇಲೆ ಒಂದು ರೌಂಡ್ ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡ್ರಿ, ಎಲ್ಲ ಕ್ಲೀನ್ ಆಗಿದೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಇವನು ನೋಡ್ರಿ ಎಷ್ಟು ಗಲೀಜು ಮಾಡೋಣ ಅಂಥೇಳಿ ಹಾಲಲ್ಲಿ ರೂಮಲ್ಲಿ ಎಲ್ಲ ಐಟಮ್ಸ್ ತಗೊಂಡು ಆಟ ಆಡಿ ಅಲ್ಲಲ್ಲೇ ಬಿಟ್ಟಿರ್ತಾನೆ. ಸೊ ಮತ್ತೆ ನಾನು ಇದನ್ನು ಎಲ್ಲ ಇವಾಗಲೇ ಎತ್ತಿಟ್ಟಿರ್ತೀನಿ, ರಾತ್ರಿನೇ ಎತ್ತಿಟ್ಟು ಮಲಗ್ತೀನಿ ಯಾವಾಗಲೂ. ಸೊ ಮತ್ತೆ ಬೆಳಗ್ಗೆ ಕಸ ಗುಡಿಸೋದಕ್ಕೆ ಇರಿಟೇಟ್ ಆಗಬಾರ್ದಲ್ವಾ, ಸೊ ಅದಕ್ಕೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತೀನಿ. ಹಾಗೆ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಒಂದು 10-15 ರೌಂಡು ಮನೆ ಒಳಗಡೆ ವಾಕ್ ಮಾಡ್ತೀನಿ. ಸೊ ವಾಕ್ ಮಾಡಿ ನೆಕ್ಸ್ಟ್ ಮಲಗ್ತೀನಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ನೈಟ್ ರೊಟೀನ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಆಲ್.